ಇದೇ ನೋಡ್ರಿ ಧರಂಪುರ ಗುಜರಾತ್ ನಲ್ಲಿ ಇರೋದು. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ರಿ, ಏನೋ ಮಾಡಾಕತ್ತಾರ ಅನ್ಸ್ತದ್ರಿ. ಟ್ರ್ಯಾಕ್ಟರ್ ಒಂದ್ ಹಚ್ಚಾರಿ ಮತ್ತೆ ಸೆಂಟರ್ದಾಗ ಒಂದು ಟ್ರಕ್ ಹಚ್ಚಾರಿ. ಟ್ರಕ್ ಅಲ್ರಿ ಅದು 6 ಗಾಲಿ ಇದು ಐತ್ರಿ, ಐಸರ್ ಗಾಡಿ. DN ಪಾಸಿಂಗ್ ಅದ್ರಿ. DN ಪಾಸಿಂಗ್ ಯಾವ್ದು ಬರ್ತದ್ರಿ ಒಂದ್ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಗ. ಇಲ್ಲಿ ನೋಡ್ರಿ DN ಅಂತ ಐತಿ ನೋಡ್ರಿ. ಎಲ್ಲ ನೀರು ತುಂಬಿದ್ರ ಒಳಗೆಲ್ಲ ಕಾಣಿಸ್ತದ ನೋಡ್ರಿ. ಬಾಟಲ್ಗಳು ಥಮ್ಸಪ್ ಅದಾವ್ರಿ ಕುಡಿಯಾಕ್ರಿ, ಖತರ್ನಾಕ್ರಿ. ಇವಾಗ ನಾವು ಡೀಸೆಲ್ ಹಾಕಕ್ ಹೊಂಟೇವ್ ಗಾಡಿಗ. ಡೀಸೆಲ್ ಇದ್ರು ನಾವು ಹಾಕಾಕತ್ತೀವಿ, ಯಾಕಂದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗಿಲ್ಲ. ಬಟ್ ಏನೋ ಅಕ್ಕಿಗೂ ಹಾಕ್ಬೇಕಲ್ಲ ಒಟ್ಟಿಗೆ. ನಾವು ಪ್ರತಿ ಸಲ ಹಾಕೋದು HP ಪೆಟ್ರೋಲ್ ಪಂಪ್ ಮೇಲೆ ಡೀಸೆಲು. ಇಲ್ಲೇ ಹಾಕೋದು ಗುಜರಾತ್ನಲ್ಲಿ, ಸೂರತ್ ರೋಡ್. ನೋಡ್ರಿ ಏನೋ ಹೇಳತ್ತಾರ ಬಾಸ್, ಇಲ್ಲಿ ಡೀಸೆಲ್ ಇಲ್ಲ ಅನ್ಲತ್ತಾರ. ಏನೋ ಏನಂದ್ರ ಬೈ ಅವರು ಆಚೆ ಕಡೆ ಆ ಕಾರ್ ಬಾಜು ಹಚ್ಬೇಕಂತ್ರಿ. ಅದು ಏನೋ BMW ನಿಂತದ ಅನಿಸ್ತದೆ. ನೋಡೋಣ ತಡ್ರಿ. ಸ್ಕಾರ್ಪಿಯೋ ಅಲ್ರಿ, BMW ಅಲ್ಲ, ಯಾವುದೋ ಮಾರುತಿ ಕಂಪ್ನಿದ ಕಾರ್ ಐತ್ರಿ. ಒಂದು ಸ್ವಲ್ಪ ವೈಪರ್ ಹಾಕ್ತೀರೇನ್ರಿ? ಹಾಂ, ಇವಾಗ ಕ್ಲೀನ್ ಕಾಣಕತ್ತದ ನೋಡ್ರಿ. ಇಲ್ಲಿ ನೋಡ್ರಿ ಸ್ಕಾರ್ಪಿಯೋ ಇದು ನಿಂತದ ನೋಡ್ರಿ. ನಮ್ಮ ಯಾರ್ದ ಲವ್ ಮಾಮ ಅವ್ರದ ಇದು ಡ್ರೀಮ್ ರೀ. ಸೊ ಒಂದಿನ ಆದ್ರೂ ಒಂದಿನ ತಗೊಂಡೇ ತಗೋತಾರೆ ಅವ್ರ. ಇದು ಅವ್ರದ್ದು ಡ್ರೀಮ್ ಐತ್ರಿ. ಎಷ್ಟೇ ಖರ್ಚಾದ್ರು ಇದು ಮನೆ ಮುಂದೆ ನಿಲ್ಲಿಸ್ತಾರೆ. ಮತ್ತು ಈ ನಮ್ಮ ಕಾರ್ಬಾರನ್ನು ಕೂಡ ಒಂದಿನ ತಗೊಂಡೇ ತಗೋತಾನ್ರಿ. ನಮ್ಮ ಅಂಕಲ್ದು ಇನ್ನೊಂದು ಗಾಡಿ ಬತ್ರಿ. ಇದೇ ಗಾಡಿಗೂ ಡೀಸೆಲ್ ಹಾಕತ್ತೀವಿ ರೀ. ನೋಡ್ರಿ ಪೂರ್ತಿ ಎಲ್ಲ ಇದು ಆಗ್ಬಿಟ್ಟದ್ರಿ. ಸೊ ಪಾಪ ಅಂಕಲ್ನು ರಾತ್ರಿ ಎಲ್ಲ ಡ್ರೈವಿಂಗ್ ಮಾಡಿ ಬಂದಾರ್ರಿ. ಆ್ಯಂಡ್ ನಮ್ಮ ಗಾಡಿಗೂ ಕೂಡ ಡೀಸೆಲ್ ಹಾಕ್ತೀವ್ರಿ. ಇಲ್ಲಿ ನೋಡ್ರಿ, 10,000 ರೂಪಾಯಿ ಡೀಸೆಲ್ ಹಾಕ್ಬೇಕ್ರಿ ಗಾಡಿಗೆ. ಇಲ್ಲಿ ನೋಡ್ರಿ, ಇಲ್ಲಿ ಇರ್ತದ್ರಿ ಡೀಸೆಲ್ ಹಾಕೋದು. ಸೊ 2 ಗಾಡಿಗೆ ಡೀಸೆಲ್ ಹಾಕ್ಸಾಕತ್ತೀವಿ. ಇಲ್ಲಿನೂ ನಮ್ಮ ಗಾಡಿಗೂ ಹಾಕ್ಸಾಕತ್ತೀವಿ, ನಮ್ಮ ಅಂಕಲ್ ಗಾಡಿಗೂ ಕೂಡ ಹಾಕ್ಸಾಕತ್ತೀವಿ. ಸೊ ನೋಡ್ರಿ ಇನ್ನೂ ಇದು ಮಾಡಿಲ್ಲ. ಮುಂದಿನ ಜರ್ನಿ ಸ್ಟಾರ್ಟ್ ಆಗ್ಯದ್ರಿ. ಮುಂದೆಲ್ಲ ರೀಚ್ ಆದ್ಮ್ಯಾಗ ಎಲ್ಲೆಲ್ಲಿ ಏನೇನು ರೀಚ್ ಆಗ್ತದೆ, ಎಲ್ಲೆಲ್ಲಿ ಆಗ್ತೀವಿ ಅಂತ ಎಲ್ಲ ಹೇಳ್ತೀನಿ ರೀ ಮುಂದಿನ ಇದರಲ್ಲಿ. ಸೊ ವೆಯ್ಟ್ ಮಾಡಿರಿ ಅಲ್ಲಿ ತನಕ. ಬಾಯ್. ಇಲ್ಲಿ ನೋಡ್ರಿ ನಮ್ಮ ಕಾಕಾರ್ದ ಗಾಡಿ ಹೊಂಟದ್ರಿ. ಈ ಥರ ಎಲ್ಲ ಆದ್ರಿ. ಈ ಗಾಡಿ ನಮ್ಮ ಕಡೆ ಇಲ್ದಂಥ ವಾತಾವರಣ ಈ ಕಡೆ ಐತಿ ನೋಡ್ರಿ. ನೋಡ್ರಿ ದಿಲ್ಲಿ ಮುಂಬೈ ಹೈವೇ ಈಗ ಹೊಸದ ಮಾಡಾಕತ್ತಾರ. 6 ಲೈನ್ಸ್ ಅದಾವ ನೋಡ್ರಿ. ಬಟ್ ಇನ್ನೂ ರೆಡಿ ಆಗಿಲ್ಲ ಅನ್ಸ್ತದ. ರೆಡಿ ಆಗಾಗತ್ತದ್ರಿ ಇನ್ನೂ. ಸೂರತ್ ಹೈವೇ ಲೇನ್ ಹಿಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಲೇನ್ ಹೊರಗೆ ಹೋದ್ರೆ ಫೈನ್ ಬೀಳ್ತದ್ರಿ. ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕೊಂಡಿರ್ಬೇಕ್ರಿ. ಒಂದು ಕಾರ್ ಆಗಲಿ ಒಂದು ಟ್ಯಾಕ್ಸಿ ಆಗಲಿ ಏನೇ ಆಗಲಿ ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕಿರ್ಬೇಕು. ಮತ್ತು ಈ ಲೇನ್ ಬಿಡ್ಕೊಂಡು ಹೊರಗಡೆ ಹೋದ್ರೆ ಫೈನ್ ಕಂಪಲ್ಸರಿ ಬೀಳ್ತದೆ. ಸೊ ನಮ್ಮ ಅಣ್ಣ ಕೂಡ ಸೀಟ್ ಬೆಲ್ಟ್ ಹಾಕೊಂಡಿದ್ದಾನೆ ನೋಡ್ರಿ. ಹಂಗೆ ಅನ್ಸ್ತದ ನೋಡ್ರಿ ನಜಾರ ಮತ್ತು ವ್ಯೂ ಕೂಡ ಹೆಂಗದ್ರ. ರೋಡ್ ಆದ್ರೂ ಖತರ್ನಾಕ್ ಐತ್ರಿ. ನಾವು ಇವಾಗ ಹೋಟೆಲಲ್ಲಿ ಊಟ ಮಾಡಕ್ಕಂತ ನಿಂತೇವ. ಸೊ ಇಲ್ಲೇ ನೋಡ್ರಿ ಭಾಳ ಫೇಮಸ್ ಆದ್ರಿ ಹೋಟೆಲ. ಎಲ್ಲ ಗಾಡಿಗಳು ಇಲ್ಲಿ ನಿಂತಾವ ನೋಡ್ರಿ. ಆ್ಯಂಡ್ ನಾವು ಕೂಡ ಇಲ್ಲೇ ಊಟ ಮಾಡತ್ತೀವಿ ರೀ. ನಮ್ಮ ಅನ್ನಗಳು ಇಲ್ಲೇ ಒಳಗೆ ಹೋಗ್ಯಾರ್ರಿ. ಆ್ಯಂಡ್ ಇವಾಗ ನೋಡ್ರಿ ಏನೇನು ಸಿಗ್ತದೆ ಸ್ಪೆಷಲ್ ಚೆಕ್ ಮಾಡೋಣ್ರಿ. ಈ ಟ್ರಾಫಿಕ್ ನೋಡಿದ್ರೆ ಬ್ಯಾಡ್ ಅನ್ಸ್ತದ. ಅಂಥ ಕೆಟ್ಟ ಟ್ರಾಫಿಕ್ ಐತೆ ನೋಡ್ರಿ. ಭಾಳ ಕೆಟ್ಟ ಟ್ರಾಫಿಕ್ ಆಗತ್ತೆ ಅದು ನೋಡ್ರಿ ಮುಂದೆ ಒಂದ್ಸತಿ. ಹೌದಾ, ಫುಲ್ ಹೆವಿ ಟ್ರಾಫಿಕ್ ಆದ ನೋಡ್ರಿ. ಇಲ್ಲಿ ನೋಡ್ರಿ, ಈ ಕಡೆ ನೋಡಿದ್ರೆ ಟ್ರಾಫಿಕ್, ಈ ಕಡೆ ನೋಡಿದ್ರು ಕೂಡ ಟ್ರಾಫಿಕ್. ಆ್ಯಂಡ್ ಮಧ್ಯದಲ್ಲಿ ನಮ್ಮ ಅಣ್ಣ ಗೇರ್ ಹಾಕೋದು ತೆಗೆದು ಮಾಡತ್ತ ನೋಡ್ರಿ ನಮ್ಮ ಅಣ್ಣ. ನಮ್ಮ ಅಂಕಲ್ ಗಾಡಿ ಹತ್ರ ಬಂದೇವ್ರಿ. ಆ್ಯಂಡ್ ನಮ್ಮ ಅಂಕಲ್ ಗಾಡಿ ಇಲ್ಲೇ ಆದ್ರಿ. ಬಟ್ ಅಂಕಲ್ ಕ್ಯಾನ್ಸಲ್ ಆಗ್ಯಾರ ಒಳಗೆ. ತಳಗೆ ನನಗೆ ಇಳ್ಯಾಕಾಗಲ್ಲ, ಯಾಕಂದ್ರೆ ನಾವು ಟೋಲ್ ಮೇಲೆ ಬಂದಿವಲ್ರಿ. ಈ ಟೋಲ್ ಮೇಲೆ ಎಷ್ಟು ಟ್ರಾಫಿಕ್ ಐತಿ ನೋಡ್ರಲ್ಲ, ಎಷ್ಟೈತಿ. ಆ್ಯಂಡ್ ಇದು ನಮ್ಮದು ಗಾಡಿ ರೀ. ಹೆಂಗೆ ನಿಂತದ ನೋಡ್ರಿ. ನಮ್ದೇನು ಒಲೋ ಅಲ್ಲ, ಬಟ್
ಟಾಟಾ ಐತ್ರಿ. ಸೊ ಪಾಪ ಅಂಕಲ್ ನೋಡ್ರಿ ಮಾರಕಂತಾರ್ರಿ, ಆದರೆ ಏನು ಮಾಡೋದು ಪಾಪ ಅಕ್ಕಷ್ಟು ಏನೋ ಇರ್ತದೆ ಹೊಟ್ಟಿಗೆ ರೀ ಎಲ್ರಿಗೂ. ಆಯ್ತು ನೋಡ್ರಿ ಟ್ರಾಫಿಕ್ ಏನು ಹೇಳೋದಪ್ಪ ಟ್ರಾಫಿಕ್ಗೆ ಛೇ ನಮ್ಗಂತರೂ ಸಾಕಾಗ್ಬಿಟ್ಟದ್ರಿ. ಗೇರ್ ಹಾಕಿ ತೆಗೆದು ಹಾಕಿ ಎಲ್ಲ ಏನು ಹೇಳಿದ್ರಿ. ಇದು ನೋಡ್ರಿ ನಮ್ಮ ಕರ್ನಾಟಕ 23 ಗಾಡಿ ರೀ, ಬೆಳಗಾವಿ ಗಾಡಿ ಇದು ನೋಡ್ರಿ 23. ಸೊ ಎಲ್ಲ ಗಾಡಿಗಳು ಕಾಣಿಸ್ತಾವ್ರಿ ಇಲ್ಲಿ. ರಾಜಸ್ಥಾನ ಆ ಕಡೆ ಈ ಕಡೆ ಓಡಾಡಿದ್ರೆ ಎಲ್ಲ ಗಾಡಿಗಳು ಕಾಣಿಸ್ತಾವ್ರಿ. ಇದು ನೋಡ್ರಿ ನಮ್ಮ ಬೆಳಗಾವಿ ಬಾಡಿದು ಗಾಡಿ ರೀ. ಇದೇ ನೋಡ್ರಿ ಸೂರತ್ ಸಿಟಿ ಹೆಂಗಾಯ್ತು ನೋಡ್ರಿ. ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲ ಗಾಡಿಗಳು ಇಲ್ಲಿಂದ ಇದು ಮೇನ್ ರೋಡ್ ರೀ. ಆ್ಯಂಡ್ ತಳಗ್ ನೋಡಿದ್ರೆ ಫುಲ್ ಟ್ರಾಫಿಕ್ ನೋಡ್ರಿ. ನೋಡ್ರಿ ಇಲ್ಲಿ ಜೂಮ್ ಮಾಡಿ ತೋರಿಸ್ತೇನೆ ರೀ. ನೋಡ್ರಿ ಇಲ್ಲಿ ಫುಲ್ ಟ್ರಾಫಿಕ್ ರೀ. ಇಲ್ಲಿ ನೋಡ್ರಿ ಇಲ್ಲಿನೂ ಆಗಾಗತ್ತದ್ರಿ ಜಾಮ್. ಪಾಪ ಹುಡುಗ ನೋಡ್ರಿ ಬೆಚ್ಚಿಗಾಗಿ ಏನು ಮಾಡತ್ತಾನ್ರಿ ನೋಡ್ರಿ. ಗಾಡ್ಯಾರ ನೋಡ್ರಿ ಹಿಂಗೈತಿ. ಇದೇ ನೋಡ್ರಿ ಯಾರಾದ್ರೂ ನೋಡಕ್ಕಾಗಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ ನಾನೇ ತೋರ್ಸತ್ತೇನೆ ರೀ. ನೀವೇನು ಬರೋ ಜರೂರತ್ ಇಲ್ರಿ. ನೋಡ್ರಿ ಪೂರ್ತಿ ತೋರಿಸ್ತೇನೆ ರೀ ಸೂರತ್ ಪೂರ್ತಿ ಅಂದ್ರೆ ಎಲ್ಲ ಮ್ಯಾಪ್ ಹಾಕಕ್ಕಾಗಲ್ರಿ, ಬಟ್ ಎಷ್ಟು ತೋರಿಸ್ತೇನೆ ನೋಡ್ರಿ. ಎಲ್ಲ ಅಂಗಡಿಗಳು ಬೇಕಾದ್ರೂ ಮನಿಗಳನ್ನು ತೋರಿಸ್ತೇನೆ ರೀ. ಜೂಮ್ ಹಾಕ್ರಿ, ಅಷ್ಟೇನು ಒಳಗೇನು ಜೂಮ್ ಹಾಕಕ್ಕಾಗಲ್ಲ. ಇಲ್ಲಿ ಟ್ರಾಫಿಕಿಂದ ಹೊರಗಡೆ ಬಂದೇವ, ಬಟ್ ಇಲ್ಲಿ ನೋಡಿದ್ರೆ ಆ ಸೈಡ್ ಆ ಕಡೆ ಹೋಗೋರಿಗೆ ಫುಲ್ ಟ್ರಾಫಿಕ್ ಜಾಮ್. ನಾವಂದ್ರೂ ಪಾರ್ ಆದಿವಪ್ಪ. ನೋಡ್ರಿ ನಮ್ಮ ಗಣಪನ್ ಕೂಡ ಹೇಳತ್ತನ್ರಿ ನೀವು ಪಾರ್ ಆದ್ರಿ ಜಲ್. ಗಣಪನ್ ಮೊತ್ತಿ ಕಡೆ ಹಾಕೋ. ಅಯ್ಯೋ ಶಿವನೇ ಸಾರಿ ಅಪ್ಪ, ಕ್ಷಮೆ ಇರ್ಲಿ. ಈಗ ನೋಡ್ರಿ ನನ್ನ ಕಡೆ ನೋಡತ್ತನ್ರಿ. ಇದು ನಮ್ಮ ಬಿಜಾಪುರ ಗಾಡಿ ರೀ. ಡ್ರೈವರ್ ಇಲ್ಲೇ ಸೆಂಟ್ರದಾಗ ರೋಡ್ ಒಳಗೆ ಆಚೆ ಹೋಗ್ಯಾನ್ರಿ. ಸೂರತ್ ಹತ್ತಿರ ಆದ್ರಿ ಇದು ಗಾಡಿ. ಇಲ್ಲೇ ಸೆಂಟ್ರದಾಗ ಗಾಡಿ ಹಚ್ಕೊಂಡು ಹೋಗ್ಯಾರ್ರಿ. ಸೊ ಇವಾಗ ಹೊಸ ಡ್ರೈವರ್ ತೊಗೊಂಡು ಬಂದು ಆ ಮಾಲೀಕ ತೊಗೊಂಡು ಹೊಂಟಾರಿ. ನಮ್ಮ ಬಿಜಾಪುರ ಗಾಡಿ ರೀ ಇದು, K28 ಗಾಡಿ ರೀ. ಸೊ ಹಿಂಗೆಲ್ಲ ಗಾಡಿ ಸೆಂಟ್ರದಾಗ ಎಲ್ಲ ಡೀಸೆಲ್ ಎಲ್ಲ ತೆಗೆದು ಇಲ್ಲಿ ನೋಡ್ರಿ ಡೀಸೆಲ್ ಎಲ್ಲ ತೆಗ್ದಾರ ನೋಡ್ರಿ.